ಗುರುರಾಯರ ಸನ್ನಿಧಿಯಲ್ಲಿ ರೀಲ್ಸ್ ಅಪಚಾರ. ಮಂತ್ರಾಲಯದಲ್ಲಿ ಇದೇನಿದು ಅಪಚಾರ? ಸನ್ನಿಧಿಯಲ್ಲಿ ರೀಲ್ಸ್ ಅಪಚಾರ. ರಾಯರ ಸನ್ನಿಧಿಯಲ್ಲೂ ಕೂಡ ರೀಲ್ಸ್ ಹುಚ್ಚಾಟವನ್ನ ತೋರಿಸಿದ್ದಾರೆ. ಮಠದ ಆವರಣದಲ್ಲಿ ಜೋಡಿ ಡ್ಯಾನ್ಸ್ ಮಾಡಿದ್ದಾರೆ. ಸೋಷಿಯಲ್ ಮೀಡಿಯಾದಲ್ಲಿ ಸಿಕ್ಕಾಪಟ್ಟೆ ವೈರಲ್ ಆಗಿದೆ ಈ ಒಂದು ರೀಲ್ಸ್. ಗುರುರಾಯರ ಭಕ್ತರಿಂದ ಭಾರಿ ಆಕ್ರೋಶ ವ್ಯಕ್ತವಾಗ್ತಾ ಇದೆ. ಮಂತ್ರಾಲಯವನ್ನ ಬೀದಿಗೆ ತಂದು ನಿಲ್ಲಿಸಿದ್ದು ಯಾರು ಹಾಗಾದ್ರೆ? ಇದು ಯೋಚನೆ ಮಾಡಬೇಕಾದ ವಿಷಯ. ಮಠದ ಆವರಣದಲ್ಲಿ ಯಾವುದೇ ಅಡೆತಡೆ ಇಲ್ಲದೆ ರೀಲ್ಸ್ ಮಾಡಿದ್ದಾರೆ. ಜನರು ಎಷ್ಟು ಬೇಕಾದ್ರೂ ರೀಲ್ಸ್ ಮಾಡೋದಕ್ಕೆ ಬಿಟ್ಟಿದ್ಯಾರು ಹಾಗಾದ್ರೆ? ರಾಯರನ್ನ ಜನಪ್ರಿಯ ಮಾಡೋಕೆ ಹೊರಟ ಮಠಾನ ಹಾಗಾದ್ರೆ? ಹೀಗಂತ ಪ್ರಶ್ನೆ ಮಾಡ್ತಾ ಇದ್ದಾರೆ ನೆಟ್ಟಿಗ ಭಕ್ತರು. ಗುರುರಾಯರ ಸನ್ನಿಧಿಯಲ್ಲಿ ರೀಲ್ಸ್ ಅಪಚಾರ. ರಾಯರ ಸನ್ನಿಧಿಯಲ್ಲೂ ಕೂಡ ರೀಲ್ಸ್ ಹುಚ್ಚಾಟವನ್ನ ತೋರಿಸಿದ್ದಾರೆ. ಮಠದ ಆವರಣದಲ್ಲಿ ಜೋಡಿ ಡ್ಯಾನ್ಸ್. ಸೋಷಿಯಲ್ ಮೀಡಿಯಾದಲ್ಲಿ ಸಿಕ್ಕಾಪಟ್ಟೆ ವೈರಲ್ ಆಗ್ತಾ ಇದೆ ಈ ಜೋಡಿ ಡ್ಯಾನ್ಸ್ ರೀಲ್ಸ್. ಗುರುರಾಯರ ಭಕ್ತರಿಂದ ಭಾರಿ ಆಕ್ರೋಶ ಕೂಡ ವ್ಯಕ್ತವಾಗ್ತಾ ಇದೆ. ಮಂತ್ರಾಲಯವನ್ನ ಬೀದಿಗೆ ತಂದು ನಿಲ್ಲಿಸಿದ್ಯಾರು ಹಾಗಾದ್ರೆ? ಇದು ಯೋಚನೆ ಮಾಡಬೇಕಾದಂತಹ ವಿಷಯವೇ. ಮಠದ ಆವರಣದಲ್ಲಿ ಯಾವುದೇ ಅಡೆತಡೆ ಇಲ್ಲದೆ ರೀಲ್ಸ್ ಮಾಡ್ತಾ ಇದ್ದಾರೆ. ಇದಕ್ಕೆ ಪರ್ಮಿಷನ್ ಯಾರು ಕೊಟ್ರು? ಜನರು ಎಷ್ಟು ಬೇಕಾದ್ರೂ ರೀಲ್ಸ್ ಮಾಡೋದಕ್ಕೆ ಬಿಟ್ಟಿದ್ಯಾರು ಹಾಗಾದ್ರೆ? ರಾಯರನ್ನ ಜನಪ್ರಿಯ ಮಾಡೋಕೆ ಹೊರಟ ಮಠಾನ? ಇದಕ್ಕೆ ಮಠದವರೇ ಉತ್ತರ ಕೊಡಬೇಕಾಗತ್ತೆ. ಹೀಗಂತ ನಾವು ಪ್ರಶ್ನೆ ಮಾಡ್ತಾ ಇರೋದಲ್ಲ. ನೆಟ್ಟಿಗ ಭಕ್ತರು ಪ್ರಶ್ನೆಯನ್ನ ಮಾಡ್ತಾ ಇದ್ದಾರೆ. ಮನಸ್ಸೋ ಇಚ್ಛೆ ರೀಲ್ಸ್ ಮಾಡ್ತಾ ಇದ್ದಾರೆ. ಇತ್ತೀಚೆಗೆ ಗುರುರಾಯರ ಸನ್ನಿಧಿಯಲ್ಲಿ ಅಪಚಾರವನ್ನ ಎಸಗ್ತಾ ಇದ್ದಾರೆ. ಸದ್ಯಕ್ಕೆ ಗುರುರಾಯರ ಭಕ್ತರು ಈಗ ತೀವ್ರ ಆಕ್ರೋಶವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ. ನೀವು ಗಮನಿಸ್ತಾ ಇರಬಹುದು, ಈ ರೀತಿಯ ಹುಚ್ಚಾಟಗಳಾಗಿರಬಹುದು ಅಥವಾ ಈ ರೀತಿಯ ರೀಲ್ಸ್ಗಳು ದಿನದಿಂದ ದಿನಕ್ಕೆ ಹೆಚ್ಚಾಗ್ತಾ ಇದೆ. ಅದೊಂದು ಪುಣ್ಯ ಕ್ಷೇತ್ರ. ಎಲ್ಲರೂ ಕೂಡ ತೀರ್ಥಯಾತ್ರೆಯನ್ನ ಕೈಗೊಳ್ತಾರೆ. ದೇವರ ದರ್ಶನವನ್ನ ಮಾಡಬೇಕು ಅಂತ ಬಹಳ ಒಂದು ಕಟ್ಟುನಿಟ್ಟಿನ ವ್ರತಾಚರಣೆಯನ್ನ ಮಾಡಿ ದೇವರ ದರ್ಶನಕ್ಕೆ ಅಂತ ಹೋಗ್ತಾರೆ. ಆದ್ರೆ ಈ ರೀತಿಯ ರೀಲ್ಸ್ ಮಾಡೋದಾಗಿರಬಹುದು ಅಥವಾ ತಮಗಿಷ್ಟ ಬಂದಂತೆ ಮನಸ್ಸೋ ಇಚ್ಛೆ ಈ ರೀತಿಯ ರೀಲ್ಸ್ಗಳನ್ನ ಮಾಡಿ ಸೋಷಿಯಲ್ ಮೀಡಿಯಾದಲ್ಲಿ ಹರಿಬಿಡೋದು ಇತ್ತೀಚೆಗೆ ಹೆಚ್ಚಾಗ್ತಾ ಇದೆ. ಇದರಿಂದ ಬಹಳ ಒಂದು ನೆಟ್ಟಿಗರ ಆಕ್ರೋಶಕ್ಕೂ ಕೂಡ ಕಾರಣ ಆಗಿದೆ. ಅದು ದೇವಸ್ಥಾನ ಅನ್ಕೊಂಡಿದ್ದೀರಾ ಅಥವಾ ಪಬ್ಲಿಕ್ ಪಾರ್ಕ್ ಅನ್ಕೊಂಡಿದ್ದೀರಾ ಅಂತ ಈಗ ನೆಟ್ಟಿಗರು ಪ್ರಶ್ನೆ ಕೂಡ ಮಾಡ್ತಾ ಇದ್ದಾರೆ. ಸದ್ಯಕ್ಕೆ ನೀವು ಕೂಡ ಗಮನಿಸ್ತಾ ಇದ್ದೀರಾ ಯಾವ ರೀತಿ ರೀಲ್ಸ್ ಮಾಡ್ತಾ ಇದ್ದಾರೆ. ಹುಚ್ಚಾಟ ಇದು ಇವ್ರದ್ದು. ಯಾಕೆ ಅಂತಂದ್ರೆ ಪುಣ್ಯ ಕ್ಷೇತ್ರ. ಎಲ್ಲರೂ ಕೂಡ ತಮ್ಮ ಕಷ್ಟಗಳನ್ನ ದೇವ್ರ ಬಳಿ ಹೇಳ್ಕೊಳ್ಬೇಕು, ತಮ್ಮ ಕಷ್ಟಗಳ ನಿವಾರಣೆ ಆಗಬೇಕು, ಆ ಒಂದು ಗುರುರಾಯರನ್ನ ಕಣ್ತುಂಬ ತುಂಬಿಕೊಳ್ಬೇಕು ಅಂತ ಬೇರೆ ಬೇರೆ ಊರುಗಳಿಂದ, ದೂರದ ಊರುಗಳಿಂದ ಮಂತ್ರಾಲಯಕ್ಕೆ ಅಂತ ಹೋಗ್ತಾರೆ. ಬಹಳ ಕಷ್ಟಪಟ್ಟು ಹೋಗುವಂಥ ಭಕ್ತಾದಿಗಳು ಕೂಡ ಇದ್ದಾರೆ. ಒಮ್ಮೆಯಾದರೂ ರಾಯರ ದರ್ಶನ ಮಾಡೋಣ ಅಂತ ಬಹಳ ಕಷ್ಟದಿಂದ ಹೋಗಿ ರಾಯರ ದರ್ಶನವನ್ನ ಮಾಡುವಂಥ ಸಹಸ್ರಾರು ಭಕ್ತಾದಿಗಳಿದ್ದಾರೆ. ಆದರೆ ಈ ರೀತಿಯಾಗಿ ದೇವಸ್ಥಾನದ ಆವರಣದಲ್ಲಿ ಹುಚ್ಚಾಟವನ್ನ ಮೆರೀತಾರೆ ಅಂತಂದ್ರೆ ಇಂಥವ್ರಿಗೆ ಏನು ಹೇಳಿದ್ರು ಕೂಡ ಕಡಿಮೆನೆ. ಅದು ಕೂಡ ಆವರಣ ಅಲ್ಲೆಲ್ಲರೂ ಕೂಡ ಮಲ್ಕೊಂಡಿದ್ದಾರೆ. ನೀವು ಗಮನಿಸ್ತಾ ಇರಬಹುದು, ಮಂತ್ರಾಲಯದ ಆವರಣದಲ್ಲಿ ಸಾಕಷ್ಟು ಭಕ್ತಾದಿಗಳು ನಿದ್ದೆ ಮಾಡ್ತಾ ಇದ್ದಾರೆ. ಅಟ್ಲೀಸ್ಟ್ ಒಂದು ಮಿನಿಮಮ್ ಸೆನ್ಸ್ ಇಲ್ಲ ಈ ರೀಲ್ಸ್ ಮಾಡೋರಿಗೆ. ಎಲ್ಲಿ ನಾವು ರೀಲ್ಸ್ ಮಾಡಬೇಕು, ಎಲ್ಲಿ ರೀಲ್ಸ್ ಮಾಡಬಾರ್ದು ಅನ್ನೋ ಕಾಮನ್ ಸೆನ್ಸ್ ಇಲ್ಲ ಅನ್ಸುತ್ತೆ. ನೀವು ರೀಲ್ಸ್ ಮಾಡೋದನ್ನ ಬೇಡ, ನೀವು ರೀಲ್ಸ್ ಮಾಡೋದು ಅಕ್ಷಮ್ಯ ಅಪರಾಧ ಅಂತ ನಾವು ಹೇಳ್ತಾ ಇಲ್ಲ. ಆದರೆ ನೀವು ಯಾವ ಜಾಗದಲ್ಲಿ ರೀಲ್ಸ್ ಮಾಡ್ತೀರ ಅನ್ನೋದು ಕೂಡ ಬಹಳ ಮುಖ್ಯ ಆಗುತ್ತೆ. ಒಂದು ದೊಡ್ಡ ಪುಣ್ಯ ಕ್ಷೇತ್ರ. ರಾಯರ ದರ್ಶನಕ್ಕೆ ಬೇರೆ ಬೇರೆ ಕಡೆಯಿಂದ ಎಲ್ಲರೂ ಕೂಡ ಭಕ್ತಾದಿಗಳು ಬರ್ತಾರೆ, ರಾಯರ ದರ್ಶನವನ್ನ ಮಾಡ್ತಾರೆ. ಆದರೆ ಈ ರೀತಿಯಾಗಿ ಹುಚ್ಚಾಗಿ ಅಲ್ಲಿ ಕುಣಿಯೋದಾಗಿರಬಹುದು. ಇದು ನಾವು ಹೇಳ್ತಾ ಇರೋದಲ್ಲ, ನೆಟ್ಟಿಗರು ಪ್ರಶ್ನೆ ಮಾಡ್ತಾ ಇದ್ದಾರೆ. ಇದಕ್ಕೆ ಉತ್ತರವನ್ನ ಕೊಡಬೇಕಾಗತ್ತೆ. ಯಾರೇ ಕೇವಲ ಇದೊಂದು ಜೋಡಿ ಬಗ್ಗೆ ಮಾತನಾಡ್ತಾ ಇಲ್ಲ. ಇತ್ತೀಚೆಗೆ ನಾವು ಸೋಷಿಯಲ್ ಮೀಡಿಯಾವನ್ನ ನೋಡ್ತಾ ಹೋದ್ರೆ ಸೋಷಿಯಲ್ ಮೀಡಿಯಾದಲ್ಲಿ ಅತಿ ಹೆಚ್ಚಾಗಿ ಮಂತ್ರಾಲಯಕ್ಕೆ ಹೋದವರು ಎಲ್ಲರೂ ಕೂಡ ಆಲ್ಮೋಸ್ಟ್ ರೀಲ್ಸ್ ಮಾಡ್ತಾರೆ. ನಾವು ಹೋಗಿರುವ ಕೆಲಸ ಏನು, ಅಲ್ಲಿ ನಾವು ಮಾಡಬೇಕಾಗಿರೋ ಕರ್ತವ್ಯ ಏನು ಅಂತ ಯಾರು ಕೂಡ ಯೋಚನೆ ಮಾಡೋದಿಲ್ಲ. ಕೇವಲ ಈ ರೀತಿಯಾಗಿ ರೀಲ್ಸ್ ಮಾಡೋದು, ಸೋಷಿಯಲ್ ಮೀಡಿಯಾದಲ್ಲಿ ಹರಿಬಿಡೋದು, ಜೊತೆಗೆ ಸಾಕಷ್ಟು ಫಾಲೋವರ್ಸ್ ಬರ್ತಾರೆ, ಸಾಕಷ್ಟು ಲೈಕ್ಗಳು ಸಿಗುತ್ತೆ ಅಂತ ಈ ರೀತಿಯಾಗಿ ಹುಚ್ಚಾಟ ಮಾಡೋದು ಇನ್ನು ಮುಂದೆ ಆದರೂ ಕಡಿಮೆ ಮಾಡಬೇಕಾಗತ್ತೆ.